ಥರ ಸ್ಕ್ಯಾಮ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಕಚಡ ನನ್ನ ಮಕ್ಳು ಇವ್ರುಗಳು. ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಶಾಟಲ್ಲಿ ಗೈಸ್. ಎಷ್ಟು ಕೊಟ್ಟನು ಗೊತ್ತಾ ರ್ಯಾಪಿಡದಲ್ಲಿ. ಕ್ಯಾಬ್ ಹಾಕೊಂಡಿರೋರ್ನ ಕ್ಯಾಬ್ ಇವು ನನ್ನ ಮಗನೇ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಕೆಲ್ಸಕ್ಕೆ ಇಟ್ಕೊಂಬಿಟ್ಟವನೆ ಅಂತ ಅನಿಸ್ತಾ ಇತ್ತು ನಮಗೇನು. ದಯವಿಟ್ಟು ಯಾರು ಬರಕ್ಕೆ ಹೋಗ್ಬಿಡಿ ಗೈಸ್. ಅದೇ ಬಂಡವಾಳ ನಿಮಗೆ ಗಾಡಿ ಹಾಕೊಳ್ಳೋ ಬಂಡವಾಳ ಇದ್ರೆ ಒಂದು ಟೀ ಅಂಗಡಿ ಹಾಕೊಂಡ್ಬಿಡ್ರಿ. ತೋರಿಸ್ತಾನೆ ನಮಗೆ ಟೋಲ್ ಇನ್ಕ್ಲೂಡ್ ಆಗಿಲ್ಲ ಸರ್, 120 ರೂಪಾಯಿ ಎಕ್ಸ್ಟ್ರಾ ಹಾಕಿ ಅಂದರೆ ಅವ್ನು ಹಾಕೋಕೆ ರೆಡಿ ಇಲ್ಲ. ಕರ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಇಳಿದ್ಬಿಟ್ಟವನೆ, ಲಗೇಜ್ ಇಳಿಸ್ಕೊಂಬಿಟ್ಟವನೆ, ಕೊಡೋಕ್ಕೆ ರೆಡಿ ಇಲ್ಲ. ಅರ್ಧ ರೇಟು ಕೊಟ್ಟಿಲ್ಲ. ಆ್ಯಕ್ಚುಲಿ ಹತ್ತತ್ರ ಗೌರ್ಮೆಂಟಲ್ಲಿ ಕೊಡಬೇಕು ಅಂದ್ರೆ 1500 ಚಿಲ್ಲರೆ ಕೊಡಬೇಕಾಗತ್ತೆ 62 ಕಿಲೋಮೀಟ್ರಿಗೆ. ಬೇಡ 1300 ರೂಪಾಯಿ ಆದ್ರೆ ಕೊಡೋಕ್ಕಾಗಲ್ಲ. 1300 ಬಟ್ 1000 ರೂಪಾಯಿ ಅಟ್ಲೀಸ್ಟ್ 1000 ರೂಪಾಯಿನೇ ಬೇಡವಾ ಹೋಗ್ಲಿ. 803 ರೂಪಾಯಿ ಕೊಟ್ಟವನೆ. ನೀವೆಲ್ಲ ಅನ್ಬೋದು ಯಾರು ಅವ್ನು ಕೊಟ್ಟ ಕಡಿಮೆ ಕೊಡ್ತಾನೆ ಅಂದ್ಬಿಟ್ಟು ನೀವು ಯಾಕೆ ಎತ್ಕೊಂಬತ್ತೀಯ ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸಿಗೋ ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ, ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಸೊ ಗೈಸ್, ಟೈಮ್ ಬಂದ್ಬಿಟ್ಟು 1:15 ಮಿಡ್ ನೈಟು. ಸೊ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸರಿ, ಸೊ ಗಾಡೀಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, 1:15. ಆ್ಯಕ್ಚುಲಿ ಬಂದ್ಬಿಟ್ಟು ನೈಟು ಡ್ಯೂಟಿನ ಆನ್ ಮಾಡ್ಕೊಳ್ಳಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ವೈಫ್ ಬಂದ್ಬಿಟ್ಟು ಬೆಳಗ್ಗೆ ಹೋಗುವಂತೆ ಇವತ್ತು ಬೇಡ ಅಂತ ಯಾಕೋ ತಡೆದ್ಲು. ಸೊ ಹಂಗೆ ಸರಿ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡೆ. ಒಂದು ಗಂಟೆ ಹಂಗೆ ನಿದ್ದೆನೇ ಇಲ್ಲ ಗೈಸ್. ಯಾಕೋ ಗೊತ್ತಿಲ್ಲ ಅಂತ ನಿದ್ದೆನೇ ಬರಲಿಲ್ಲ ಅಂದ್ಕೊಳ್ಳಿ. ಹೊರಲಾಡಿ ಸೊ ಎದ್ಬಿಟ್ಟೆ. ನಿದ್ದೆ ಬರ್ತಿಲ್ಲ ಸುಮ್ಮನೆ ಯಾಕೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು, ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಟೈಮ್ 1 ಎಲ್ಲ ನೆಮ್ಮದಿಯಾಗಿ ಮಲ್ಗೋ ಟೈಮಲ್ಲಿ ನಮ್ಮದು ಈ ಥರ ನೋಡ್ರಿ, ನೆಮ್ಮದಿಯಾಗಿ ಮಲ್ಕೋಣ ನಿದ್ದೆ ಬರಲ್ಲ. ಸೊ ಬನ್ನಿ, ಆ್ಯಕ್ಚುಲಿ ಜುಲೈ 8ನೇ ತಾರೀಕು ಇವತ್ತು ಡೇಟು. ಸೊ ನೆನ್ನೆ ಒಂದು ವಿಡಿಯೋ ಹಾಕಿರ್ತೀನಿ, ನೋಡಿರ್ತೀರ, ನಮ್ಮ ಮದುವೆ ಆದ ದಿನ. ಸೊ ಇವತ್ತು ಮಾರನೇ ದಿನ, ಅದು ನೆಕ್ಸ್ಟ್ ಡೇ. ಸೊ ಹೊರಡೋಣ, ಮಿಡ್ ನೈಟ್ ಹೊರಡ್ತಾ ಇದ್ದೀನಿ. ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕೆ ಹೋಗಲ್ಲ ಅರ್ನಿಂಗ್ಸ್ದು. ಏನಕ್ಕಂತಂದರೆ ನನಗೆ ಗೊತ್ತಿದೆ ನನಗೆ ಡ್ಯೂಟಿ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಎಲ್ಲ ಆ್ಯಪಲ್ಲೂ ಕೂರಿಸ್ತಾರೆ, ಡ್ಯೂಟಿ ಕೊಡಲ್ಲ ಅಂತ ನಂಗೆ ಗೊತ್ತು. 1 ದಿನ ಇಲ್ಲ 2 ದಿನ ಆಯಿತಾ ಕೊಡ್ತಾರೆ ಅಂತ ಹೇಳ್ಕೊಂತ ಕಂಟಿನ್ಯೂಸ್ ಡ್ಯೂಟಿಗಳು ಕೊಡೋಲ್ಲ. ಯಾಕೆ ರೆಗ್ಯುಲರ್ ಮಾಡ್ತಿರ್ತಾರಲ್ಲ ಅಂಥವ್ರಿಗಾದ್ರೆ ಡ್ಯೂಟಿಗಳು ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ದಿನ ಕೊಡ್ತಾನೆ. ಸ್ವಲ್ಪ ದಿನ ಗ್ಯಾಪ್ ಬಿಟ್ಟು ಮಾಡ್ತೀವಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಡ್ಯೂಟಿಗಳು ಕೊಡಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕೆ ಹೋಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ ಮಾಡಿಕೊಂಡು ಬರೋಣ ಅಂತೇಳಿ ಹೊರಟಿದ್ದೀನಿ. ಸೊ ನೋಡೋಣ ಗೈಸ್, ಬನ್ನಿ. ಊಬರು ರೀಚಾರ್ಜ್ ಮಾಡ್ಕೊಂಡಿದ್ದೆ, ಅದೊಂದು 3000 ರೂಪಾಯಿನ 2000 ಚಿಲ್ಡ್ರನ್ ಅರ್ನಿಂಗ್ಸ್ ಆಗಿರ್ಬೇಕು. 5000 ರೂಪಾಯಿ ಪಾಸ್ ತೊಗೊಂಡಿದ್ದು. ಮತ್ತು ರ್ಯಾಪಿಡೋದು 10,000 ರೂಪಾಯಿ ಪಾಸ್ ಇದೆ. ನಂದು ಓಲಾ ಒಂದು ರೀಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. ನೋಡೋಣ, ರೀಚಾರ್ಜ್ ಮಾಡ್ಕೊಳ್ತೀನಿ ಅಥವಾ ರ್ಯಾಪಿಡೋ ಒಂದು ಊಬರೇ ಮಾಡ್ತೀನಿ, ಗೊತ್ತಿಲ್ಲ. ಸೊ ಬನ್ನಿ. CNGನೂ ಬಂದ್ಬಿಟ್ಟು ಹತ್ತತ್ರ 7 ಪಾಯಿಂಟ್ ಇದೆ CNG. ಒಂದು ಡ್ಯೂಟಿ ಬಿದ್ದಿದ್ದ ಟೈಮ್ ಬಂದ್ಬಿಟ್ಟು 2 ಗಂಟೆ 10 ನಿಮಿಷ. ಒಂದು ರ್ಯಾಪಿಡೋ ಡ್ಯೂಟಿ ಬಿದ್ದಿದೆ. ಹೊಸ್ಕೂರು ಡ್ರಾಪು, ಇಲ್ಲಿ ಕಣ್ಣೂರು ಪಿಕಪ್ಪು. ಸೊ ಹೋಗ್ತಾ ಇದ್ದೀನಿ ರ್ಯಾಪಿಡೋದಲ್ಲಿ. ಕರ್ಕೊಂಡು ಡ್ರಾಪ್ ಮಾಡೋಣ. ಒಂದು 600 ರೂಪಾಯಿ ನಾನು ತೋರಿಸ್ತು, 600 ಚಿಲ್ಲರೆ ತೋರಿಸ್ತು. ಕರ್ಕೊಂಡು ಡ್ರಾಪ್ ಮಾಡೋಣ ಬನ್ನಿ. ಮೊದಲನೇ ಡ್ಯೂಟಿ ಹೊಸ್ಕೂರು. ಗೈಸ್, ಪ್ಯಾಸೆಂಜರ್ ಟೀ ನಿಲ್ಲಿಸು ಅಂದರು, ಇಲ್ಲ ನಿಲ್ಲಿಸಿದ್ದೀನಿ ಭಾರತಿ ಸಿಟಿ ರೋಡಲ್ಲಿ. ಗಾಡಿ ಅನ್ನಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ. ಸ್ನೇಹಿತರೆ, ಮೊದಲನೇದು ಕರ್ಕೊಂಬಂದು ಡ್ರಾಪ್ ಮಾಡ್ತಾಯಿದ್ರು ಹೊಸ್ಕೂರು ರ್ಯಾಪಿಡೋದಲ್ಲಿ. ಇದು ಯಾವ ಥರ ಸ್ಕ್ಯಾಮ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಕಚಡ ನನ್ನ ಮಕ್ಳು ಇವ್ರುಗಳು. ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಶಾಟಲ್ಲಿ ಗೈಸ್. ಎಷ್ಟು ಕೊಟ್ಟನು ಗೊತ್ತಾ ರ್ಯಾಪಿಡೋದಲ್ಲಿ? 521 ರೂಪಾಯಿನ 524 ರೂಪಾಯಿನ ಕೊಟ್ಟಾನೆ ಗೈಸ್. ತೋರಿಸ್ತೀನಿ ರೀ. ನಾನು ಪಿಕ್ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಡ್ಯೂಟಿ ಬಿದ್ದಾಗ ನನಗೆ ತೋರಿಸಿದ್ದು ಬಂದ್ಬಿಟ್ಟು 620 ರೂಪಾಯಿನ ತೋರಿಸಿದ್ದು. ಬಟ್ ಇವ್ನು ಕೊಟ್ಟಿರೋದು ನೋಡ್ರಿ, ಏನು ಕಚಡ ನನ್ನ ಮಕ್ಕಳು ಸ್ಕ್ಯಾಮ್ ಮಾಡ್ತಾವ್ರೆ ಅಂತ ಗೊತ್ತಾಯ್ತಿಲ್ಲ ಇವರು. ನೋಡ್ರಿ, 35 ಕಿಲೋಮೀಟ್ರಿಗೆ 521 ರೂಪಾಯಿ ಕೊಟ್ಟವನೆ. ಅದತ್ರ 100 ರೂಪಾಯಿ ಕಮ್ಮಿ ಕೊಟ್ಟವನೆ. 420 ರೂಪಾಯಿ ನಾನು ತೋರಿಸಿದ್ದು, 100 ರೂಪಾಯಿ ಕಮ್ಮಿ ಕೊಟ್ಟವನೆ ಗೈಸ್. ಏನು ಇದು ವ್ಯಾಲೆಟ್ಗೂ ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ, ಏನು ಕತೆ ಅಂತ ಗೊತ್ತಿಲ್ಲ ಕಚಡ ನನ್ನ ಮಕ್ಕಳು. ತೋರಿಸೋದೊಂದು ಕೊಡೋದೊಂದಲ್ಲ ಇವ್ರುಗಳು. ನಮ್ಮ ಮಕ್ಳ ಹತ್ರ ನಾವು ಇನ್ನೂ ಎಷ್ಟು ವರ್ಷಗಳಂತ ಈ ಥರ ಸಾಯಬೇಕು ಗೊತ್ತಿಲ್ಲ ಗಾಡಿಗಳನ್ನ ಹಾಕೊಂಡ್ಬಿಟ್ಟು. ನೋಡ್ರಿ, ಹೊಸ್ದಾಗಿ ಯಾರು ಗಾಡಿ ಹಾಕೊಳ್ಬೇಕು ಹಂಗೆ ಅಂದ್ಕೊಂಡು ಯಾರು ಇದ್ದರೆ ಈ ಥರ ಎಲ್ಲ ಹಣೆ ಬರಗಳು ಅನುಭವಿಸ್ಬೇಕು ಈ ಆ್ಯಪ್ಗಳವ್ರ ಹತ್ರ. ಒಬ್ಬೊಬ್ರು ಒಂದೊಂಥರ ಸಾಚಾಗಳಲ್ಲ, ಒಬ್ಬೊಬ್ರು ಒಂದೊಂಥರ ಡಿಸೈನಾಗಿ ಆಡ್ತಾರೆ ಆಯಿತಾ. ಸೊ ಟೈಮ್ ಹತ್ತತ್ರ 3:30 ಆಗಿದೆ. ನೋಡೋಣ, ಇಲ್ಲಿ ಹೊಸ್ಕೂರು ಹತ್ರ ಕರೆಕ್ಟಾಗಿ ಇಲ್ಲಿ ದೇವಸ್ಥಾನ ಇದೆ ಮುಂದೆ. ದೇವಸ್ಥಾನ ಹತ್ರ ಇದೆ, ಕಾಣಿಸ್ತಿರುತ್ತೆ ನಿಮಗೆ. ಸೊ ಇಲ್ಲಿಂದ ಡ್ಯೂಟಿಗೆ ಬಿಡುತ್ತೆ ಇಲ್ಲೋ ಗೊತ್ತಿಲ್ಲ. ಐ ಥಿಂಕ್ ನಾನು ಇಲ್ಲಿಗೆ ಬಂದೆ ಫಸ್ಟ್ ಡ್ಯೂಟಿ ಇದೆ, ಫಸ್ಟ್ ಬಂದಿರೋದು ಈ ಕಡೆ ಸರೌಂಡಿಂಗ್. ನಾನು ಈ ಕಡೆ ಬಂದಿರಲಿಲ್ಲ ಡ್ಯೂಟಿಗೆ.
ಸೊ ನೋಡೋಣ ಯಾವ ಡ್ಯೂಟಿ ಬರುತ್ತೆ ಏನು ಎಲ್ಲ ಇತ್ತು ಆನ್ ಮಾಡ್ಕೊಂಡಿದ್ದೀನಿ. ಓಲಾ, ಊಬರು, ರ್ಯಾಪಿಡೋ. ಓಲಾ ಆ್ಯಕ್ಚುಲಿ ರೀಚಾರ್ಜ್ ಮಾಡ್ಕೊಂಡಿಲ್ಲ. ರೀಚಾರ್ಜ್ ಮಾಡ್ಕೊಂಡ್ರೆ ಡ್ಯೂಟಿಗಳು ಜಾಸ್ತಿ ಬರುತ್ತೆ, ರೀಚಾರ್ಜ್ ಮಾಡ್ಕೊಂಡಿರೋದು ಕಡಿಮೆ. ಬಟ್ ನೋಡೋಣ. ಕರೆಕ್ಟ್. ಹಾಂ, ಗೈಸ್ ಇವಾಗ ಬಂದ್ಬಿಟ್ಟು 2ನೇ ಡ್ರಾಪ್ ಆಯಿತು. ಟರ್ಮಿನಲ್ ಟು ಏರ್ಪೋರ್ಟು ಊಬರಲ್ಲಿ ಆಯಿತಾ. ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಹಾಕ್ತೀನಿ ಸ್ಕ್ರೀನಲ್ಲಿ, 803 ರೂಪಾಯಿ ಕೊಟ್ಟವ್ರು ನಮ್ಮ ಮಕ್ಕಳು. ಗೈಸ್ ಅದು ಏನು ಅಂದ್ಕೊಂಬಿಟ್ಟವ್ರೆ ನಮ್ಮನ್ನ, ಕ್ಯಾಬ್ ಹಾಕ್ಕೊಂಡಿರೋರನ್ನ. ಕ್ಯಾಬು ನನ್ನ ಮಗನೇ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಕೆಲ್ಸಕ್ಕೆ ಇಟ್ಕೊಂಬಿಟ್ಟವನೆ ಅಂತ ಅನಿಸ್ತೈತೆ ನಮಗೇನೋ. ನಮ್ಮದೇ ನಾವುಗಳು ಇಲ್ಲಿ ಕ್ಯಾಬ್ ನಾವುಗಳು ಬಂಡವಾಳ ಹಾಕ್ಬಿಟ್ಟು, ನಾವುಗಳೆಲ್ಲ ಅಲ್ಲ ಓನರು, ನಾವಿಲ್ಲಿ ಅವ್ನು ಬಂಡವಾಳ ಹಾಕ್ಬಿಟ್ಟವನ ಕಾರ್ಗಳನ್ನ, ನಾವಿಲ್ಲೆಲ್ಲ ಅವನಿಗೆ ಕೆಲಸದವ್ರು ಅಂತ ಅಂದ್ಕೊಂಬಿಟ್ಟವನು. ಏನು ಈ ಕಚನ ನನ್ನ ಮಕ್ಕಳು ಒಬ್ರಿಗೊಬ್ರು ದಿನಕ್ಕೆ ಬರೀ ಇದೇ ಆಗೋಯ್ತು ನನ್ನ ಮಕ್ಳದ್ದು ಇವ್ರದ್ದು. ಹೊಟ್ಟೆಗೆ ಏನು ತಿಂತಾರೆ ಅಂದರೆ ನಿಜವಾಗ್ಲು ಗೈಸ್, ನಿಜವಾಗ್ಲು ಯಾರು ಹೊಸಬ್ರು ಯಾರು ಈ ಕ್ಯಾಬ್ ಫೀಲ್ಡ್ಗಂತೂ ಬರೋಕ್ಕೆ ಹೋಗ್ಬಿಡ್ರಿ. ಅದ್ರಲ್ಲೇ ಜಾಸ್ತಿ ಕಮಿಟ್ಮೆಂಟ್ ಇಟ್ಕೊಂಡು ಮುಗಿಸ್ತೀವಿ. ಅದು ಆ ಥರ ಒಂದು ಕಾಲ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಎಷ್ಟೇ ಕಮಿಟ್ಮೆಂಟ್ ಇದ್ದರೂ ಒಂದು ಕಾಲದಲ್ಲಿ ಜಾಸ್ತಿ ಸಂಪಾದನೆ ಮಾಡ್ಬೋದು, ಮಾಡೋವಂಥ ಟೈಮ್ ಇತ್ತು. ಬಟ್ ಇವಾಗ ಆ ಥರ ಟೈಮ್ ಇಲ್ಲ. ಸೊ ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬಿಡಿ ಗೈಸ್. ಅದೇ ಬಂಡವಾಳ ನಿಮಗೆ ಗಾಡಿ ಹಾಕೊಳ್ಳೋ ಬಂಡವಾಳ ಇದ್ದರೆ ಒಂದು ಟೀ ಅಂಗಡಿ ಹಾಕೊಂಡ್ಬಿಡ್ರಿ, ಎಲ್ಲರೂ ಒಳ್ಳೆ ಜಾಗ ನೋಡ್ಬಿಟ್ಟು, ಅಲ್ಲಿ ಬಿಸ್ನೆಸ್ ಆಗ್ಬಿಡುತ್ತೆ. ದಯವಿಟ್ಟು ಇಲ್ಲಿ ಬಂದ್ಬಿಟ್ಟು ತಿಗಾರ್ಕೊಂಡು ಇಲ್ಲ, ನೀವು ಎಫರ್ಟ್ ಎಫರ್ಟ್ ಹಾಕ್ಲೇ ಮಾಡಲೇಬೇಕು. ಎಫರ್ಟ್ ಹಾಕೋದ್ರ ಜೊತೆಗೆ ಇಲ್ಲಿ ನನ್ನ ಮಕ್ಕಳದ್ದು ಹಣೆ ಬರಗಳು, ಏನೇನೋ ತಲೆನೋವುಗಳು, ಕಿತಾಪತಿಗಳು. ಸೊ ನೆಮ್ಮದಿ ಇರಲ್ಲ ಗೈಸ್, ಆಯಿತಾ. ಏನಕ್ಕೆ ನಡೀತಾಯಿತ್ತು ಅಂತ ಹೇಳಿದ್ರೆ ಸ್ಕ್ಯಾಮು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಅದು ರ್ಯಾಪಿಡೋ ಫಸ್ಟ್ನೇದು ಡ್ರಾಪ್ ಮಾಡೋಣ, ಫಸ್ಟ್ನೇ ಡ್ರಾಪ್ ಮಾಡಿದ್ನಲ್ಲ. ಸೊ ಅದು ಬಂದುಬಿಟ್ಟು 620 ರೂಪಾಯಿನ ತೋರಿಸಿದ್ದು ನನಗೆ ಪಿಕ್ ಮಾಡೋಂಥ. ನನ್ನ ಡ್ಯೂಟಿ ಬಂದಿದ್ದು ಟೈಮಲ್ಲಿ. ಬಟ್ ಡ್ರಾಪ್ ಮಾಡಿದ್ಮೇಲೆ 521 ರೂಪಾಯಿ ತೋರಿಸ್ತಾವನೆ, ಆಯಿತಾ. ಅಲ್ಲೇ 100 ರೂಪಾಯಿ ಕಮ್ಮಿ. ಇದೇ ಥರ ಒಂದು ಸ್ಕ್ಯಾಮ್ ಆಗಿತ್ತು ನಿಮಗೆ ಓಲಾದಲ್ಲಿ. ಯಾವಾಗ ಒಂದ್ಸಲ ಹೇಳಿದ್ದೆ ನಿಮಗೆ, ರೀಸೆಂಟಾಗಿ ಒಂದು ಹೇಳಿದ್ದೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಹೋಗಿಲ್ಲ. ಏನಾಯಿತು ಅಂತ ಹೇಳಿದ್ರೆ, ಭಾರತೀಯ ಸಿಟಿಯಿಂದ ಒಂದು ಪಿಕಪ್ ಇತ್ತು ಓಲಾದಲ್ಲಿ, ಏರ್ಪೋರ್ಟ್ಗೆ ಡ್ರಾಪು. ಭಾರತೀಯ ಸಿಟಿಯಿಂದ ಏರ್ಪೋರ್ಟ್ಗೆ 21 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಆಯಿತಾ. 21 ಕಿಲೋಮೀಟ್ರ್ ಆಗುತ್ತೆ. ಸೊ ಏನಾಯಿತು ಅಂದರೆ 380 ರೂಪಾಯಿ ತೋರಿಸಿತ್ತು ಓಲಾದಲ್ಲಿ. ಸೊ 380 ರೂಪಾಯಿ ತೋರಿಸಿತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡು ಬ್ಯಾಕ್ ರೋಡಿಂದ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೆ. ಪ್ಯಾಸೆಂಜರ್ ಏನು ಮಾಡ್ದ, ಬ್ಯಾಕ್ ರೋಡಿಂದ ಯಾಕೆ ಸರ್ ಹೋಗ್ತಾ ಇದ್ದೀರಾ, ಟೋಲಲ್ಲಿ ಹೋಗಿ, ಟೋಲ್ಸ್ ಇನ್ಕ್ಲೂಡ್ ಇದೆ ಇದರಲ್ಲಿ ಅಂತ ಅವ್ನು ಹೇಳ್ದ. ಸೊ ನಾನೇನು ಮಾಡಿದೆ, ನಾನು ಸ್ವಲ್ಪ ಟೋಲ್ ಇನ್ಕ್ಲೂಡ್ ಇದೆಯಾ, ಟೋಲ್ ಇನ್ಕ್ಲೂಡ್ ಇಲ್ಲ ಸರ್, ನಂಗೆ ತೋರಿಸಿಲ್ಲ ಇದು, ಇವಾಗ ನಿಮ್ಗೆ ಟೋಲ್ ಮೇಲೆ ಹೋಗ್ಬೇಕು ಅಂದ್ರೆ ಟೋಲ್ ಸಪ್ರೇಟಾಗಿ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದೆ. ಸೊ ಅವ್ನು ಇಲ್ಲ ಸರ್, ಇಲ್ಲ ನಾನು ಎಕ್ಸ್ಟ್ರಾ ಕೊಡಲ್ಲ, ಟೋಲ್ ಇನ್ಕ್ಲೂಡ್ ಅಂತಲೇ ನಂಗೆ ತೋರಿಸಿದೆ ಬುಕ್ ಮಾಡೋ ಟೈಮಲ್ಲಿ ಅಂತ ಅಂದ. ಸೊ ನಾನೇನು ಮಾಡಿದೆ, 380 ರೂಪಾಯಿ ತೋರಿಸಿತ್ತಲ್ಲ, ಪ್ಯಾಸೆಂಜರ್ ಬೇರೆ ಈ ಥರ ಟೋಲ್ ಇನ್ಕ್ಲೂಡ್ ಅಂತ ಹೇಳ್ತಾವನೆ ಅಂತಂದಮೇಲೆ, ಐ ಥಿಂಕ್ ನನ್ನ ಪ್ರಕಾರ 380 ಪ್ಲಸ್ 120 ರೂಪಾಯಿ ಇವನು ಓಲಾದಲ್ಲಿ ಎಕ್ಸ್ಟ್ರಾ ಕೊಡ್ಬೋದೇನೋ ಟೋಲು ಅಂದ್ಬಿಟ್ಟು, ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಕರ್ಕೊಂಡು ಡ್ರಾಪ್ ಮಾಡಿದ್ಮೇಲೆ ನೋಡ್ತೀನಿ ಸೇಮ್ ಬಿಲ್ ಕೊಟ್ಟವನೆ ಗೈಸ್, ಸೇಮ್ ಬಿಲ್ ಕೊಟ್ಟವನೆ. ಟೋಲ್ ಮೇಲೆ ಕರ್ಕೊಂಡೋಗಿದ್ದು 380 ಪ್ಲಸ್ 120 ಎಷ್ಟಾಯಿತು, 200 ರೂಪಾಯಿ ಆಯಿತಾ. ನನಗೆ ಎಷ್ಟು ಕೊಡಬೇಕು, 380 ರೂಪಾಯಿ ಬಿಲ್ ಕೊಟ್ಟವನೆ. ಡೌಟ್ ಬಂತು, ಅಷ್ಟೇ ಏನು ಇಷ್ಟು ತೋರ್ಸೈತಲ್ಲ ಅಂದ್ಬಿಟ್ಟು
ಪ್ಯಾಸೆಂಜರ್ ಕೇಳಿದೆ, ಸರ್ ನೋಡಿ ಸರ್ ಇಲ್ಲಿ ಬಂದ್ಬಿಟ್ಟು ಆ್ಯಡ್ ಆಗಿಲ್ಲ ಟೋಲ್ ಇನ್ಕ್ಲೂಡ್ ಆದರೆ ನಮ್ಗೆ ತೋರಿಸ್ತಾನೆ ಇದರಲ್ಲಿ ಟೋಲು ಆ್ಯಪಲ್ಲೇ ತೋರಿಸ್ತಾನೆ ನಮಗೆ ಟೋಲ್ ಇನ್ಕ್ಲೂಡ್ ಆಗಿಲ್ಲ ಸರ್, 120 ರೂಪಾಯಿ ಎಕ್ಸ್ಟ್ರಾ ಹಾಕಿ ಅಂದರೆ ಅವ್ನು ಹಾಕೋಕೆ ರೆಡಿ ಇಲ್ಲ. ಕರ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಇದ್ಬಿಟ್ಟವನೆ, ಲಗೇಜ್ ಇಳಿಸ್ಕೊಂಬಿಟ್ಟವನೆ, ಕೊಡೋಕ್ಕೆ ರೆಡಿ ಇಲ್ಲ. ನಾನು ಇನ್ನೇನು ಮಾಡೋದಪ್ಪ, ಅಲ್ಲಿ ಬರೋ ಒಂದು 2 ನಿಮಿಷ ನಿಂತ್ಕೊಳ್ಳೋಕೆ ಬಿಡಲ್ಲ ಯಾರು ಅಲ್ಲಿ ಪಾರ್ಕಿಂಗ್ ಅವರು ಏರ್ಪೋರ್ಟಲ್ಲಿ. ಈ ಥರ ತಲೆನೋವುಗಳು. ಸೊ ಕಾಂಬೆಯಿಂದ ಕಾನ್ವರ್ಸೇಷನ್ನು ಅವ್ನಿಗೆ ನಂಬರ್ ಓಲಾದಲ್ಲಿ ನಂಬರ್ ಇರುತ್ತೆ, ಪ್ಯಾಸೆಂಜರ್ ನಂಬರು, ಅವ್ನು ಡೈರೆಕ್ಟ್ ಅವ್ರದ್ದೇ ಫೋನ್ ನಂಬರ್ ಕೊಟ್ಟಿರ್ತಾನೆ. ಸೊ ಆ ನಂಬರ್ಗೆ ಫೋನ್ ಮಾಡಿದೆ, ಮಾಡಿಬಿಟ್ಟು ತಿರ್ಗಿ ಅವನ ಹತ್ರ ಸೊ ದಯವಿಟ್ಟು ಅರ್ಥ ಮಾಡಿಕೊಡ್ರಿ, ನಾನು ಬೇರೆ ಇನ್ನೊಂದು ಡ್ಯೂಟಿ ಮಾಡಿದ್ದೆ ಓಲಾದ ಒಂದ್ಸಲ, ಅದು 1,600 ಚಿಲ್ಲರೆ ಕೊಟ್ಟಿದ್ದ ಟೋಲ್ ಸೇರಿ ಆಯಿತಾ. ಅದರಲ್ಲಿ ಇನ್ಕ್ಲೂಡೆಡ್ ಟೋಲ್ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದೆ, ಇದರಲ್ಲಿ ಮಾಡಿರಲಿಲ್ಲ. ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಇವ್ನಿಗೆ ಬಂದಿರೋದನ್ನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಪ್ಯಾಸೆಂಜರ್ಗೆ ವಾಟ್ಸಪ್ಪಿಗೆ ಸೆಂಡ್ ಮಾಡಿಬಿಟ್ಟು ಫೋನ್ ಮಾಡಿದೆ, ಸರ್ ಈ ಥರ ನೋಡಿರಿ ನನಗೆ ಲಾಸ್ಟ್ ಟೈಮ್ ಒಂದು ಡ್ರಾಪ್ ಮಾಡಿದ್ವಿ ಸೇಮ್ ಓಲಾದಲ್ಲೇ ಏರ್ಪೋರ್ಟ್ಗೆ. ಸೊ ಅದರಲ್ಲಿ ಇನ್ಕ್ಲೂಡೆಡ್ ಟೋಲ್ ಆದರೆ ನಮಗೆ ಇಲ್ಲಿ ಮೆನ್ಷನ್ ಆಗಿಬಿಡುತ್ತೆ, ಇನ್ಕ್ಲೂಡೆಡ್ ಟೋಲ್ ಅಂತ ತೋರಿಸುತ್ತೆ. ನಿಮ್ಮದು ಸ್ಕ್ರೀನ್ಶಾಟ್ ಕಳಿಸಿದ್ದೀನಿ ನೋಡಿ, ಅದರಲ್ಲಿ ಇನ್ಕ್ಲೂಡೆಡ್ ಟೋಲ್ ಅಂತ ತೋರಿಸ್ತಿಲ್ಲ. ಆದಮೇಲೆ ನೀವೇ ಕೊಡಬೇಕು ಸರ್ ಅದನ್ನು, ದಯವಿಟ್ಟು ಟೋಲ್ ಹಾಕ್ಕೊಡಿ. ಇದು ಆಟೋ ಅಲ್ಲ, ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 300 ರೂಪಾಯಿ 380 ರೂಪಾಯಿಗೆಲ್ಲ ಬರೋಕ್ಕೆ ಇದೇನು ಆಟೋ ಅಲ್ಲ, ಇದು ಕ್ಯಾಬು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ನಂಗೆ ರೀಫಂಡ್ ಮಾಡಿ. ಅವನು ವೈ ಶುಡ್ ಐ ಪೇ, ನಾನು ಯಾಕೆ ಪೇ ಮಾಡಬೇಕು ಹಂಗೆ ಹೆಂಗೆ ಅಂತ. ನಿಮ್ಗೆ ಅದು ಬೇಕು ಅಂದರೆ ನಾನು ಎಡಿಟ್ ಮಾಡೋ ಟೈಮಲ್ಲಿ ಅದು ವಾಟ್ಸಪ್ಪಲ್ಲಿ ಕನ್ವರ್ಸೇಷನ್ ಮಾಡಿರೋದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ಈ ಥರ ಏನು ಸ್ಕ್ಯಾಮ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಮಾಡ್ತಾವ್ರೆ ಗೈಸ್. ತಕ್ಷಣ ನನ್ನ ಮಕ್ಕಳು ಅದೇನು ಈ ನಮ್ಮ ಮಕ್ಕಳಿಗೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಾವುಗಳಿಗೆ ಬಂಡವಾಳ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಹಣೆ ಬರ ಇವುಗಳು ಕೇಳೋಂಗಿಲ್ಲ ಗೈಸ್. ನಮ್ಮದು ದಿನಕ್ಕೆ ವಿಪರೀತ ಆಗ್ಬಿಡೈತಿ ನನ್ನ ಮಕ್ಕಳದು ಆ್ಯಪ್ ಅವ್ರದ್ದು ಆಯಿತಾ. ಈ ಥರ ಸ್ಕ್ಯಾಮ್ಗಳು ನಡೀತೈತೆ. ಇನ್ನು ಊಬರ್ ಅವನು ಅಂತೂ ಕೇಳೋಂಗೇ ಇಲ್ಲ. ಈಗ ಬಂದಿದ್ದು ನಾನು 803 ರೂಪಾಯಿ ಕೊಟ್ಟವನೇ, ಎಷ್ಟು ಕಿಲೋಮೀಟ್ರಿಗೆ ಅಂತಂದ್ರೆ 62 ಕಿಲೋಮೀಟ್ರಿಗೆ 803 ರೂಪಾಯಿ ಕೊಟ್ಟವನೆ. ಅರ್ಧ ರೇಟು ಕೊಟ್ಟಿಲ್ಲ. ಆ್ಯಕ್ಚುಲಿ ಹತ್ತತ್ರ ಒಂದು 4 ರೂಪಾಯಿ ಕಿಲೋಮೀಟ್ರ್ ಬೇಡ, 22 ರೂಪಾಯಿ ಕೊಟ್ಟಿದ್ರು ಕಿಲೋಮೀಟ್ರಿಗೆ ಎಷ್ಟು ಕೊಡ್ಬೇಕಿದ್ದು ಗೊತ್ತಾ ಇವನು? 1500 ರೂಪಾಯಿ ಬೇಡ, 20 ರೂಪಾಯಿನೇ ಕಿಲೋಮೀಟ್ರ್ ಕೊಟ್ಟಿದ್ರು ಆಯ್ತಿತ್ತು. ಒಂದು 1100 ರೂಪಾಯಿ 1100 ರೂಪಾಯಿನೋ 300 ರೂಪಾಯಿ ಅವನು ಆ್ಯಕ್ಚುಲಿ ಗೌರ್ಮೆಂಟ್ ಕೊಡಬೇಕು ಅಂದ್ರೆ 1500 ಚಿಲ್ಲರೆ ಕೊಡಬೇಕಾಗತ್ತೆ 62 ಕಿಲೋಮೀಟ್ರಿಗೆ. ಬೇಡ 1300 ರೂಪಾಯಿ ಆದ್ರೆ ಕೊಡೋಕ್ಕಾಗಲ್ಲ. 1300 ಬಟ್ 1000 ರೂಪಾಯಿ ಅಟ್ಲೀಸ್ಟ್ 1000 ರೂಪಾಯಿನೇ ಬೇಡ ಹೋಗ್ಲಿ. 803 ರೂಪಾಯಿ ಕೊಟ್ಟವನೆ. ನೀವೆಲ್ಲ ಅನ್ಬೋದು ಅವ್ನು ಕಡಿಮೆ ಕೊಡ್ತಾನೆ ಅಂದ್ಬಿಟ್ಟು ನೀವು ಯಾಕೆ ಎತ್ಕೊಂಬತ್ತೀಯ ಅಂತ. ಕುತ್ಕೊಂಡು ಕಮೆಂಟ್ ಮಾಡೋರಿಗೆ ಏನು ಗೊತ್ತಿಲ್ಲ. ಇಲ್ಲಿ ಗಾಡಿ ಬಂಡವಾಳ ಹಾಕ್ಬಿಟ್ಟು ಬಿಸ್ನೆಸ್ ಇಲ್ಲದೆ EMI ಕಟ್ಬೇಕು, ಕಮಿಟ್ಮೆಂಟ್ ಮಾಡ್ಕೋಬೇಕು, ಹೊಟ್ಟೆಗೆ ಅನ್ನ ತಿನ್ಬೇಕು ನಾವೇ. ಇವ್ನು ಕೊಡೋ ರೇಟು ಕಮ್ಮಿ ಅಂತ ಕುತ್ಕೊಂಡ್ಬಿಟ್ರು ಅಂತೂ ಇಲ್ಲಿ ಯಾವನು ಕಮೆಂಟ್ ಮಾಡೋನು ಯಾವನು ಬಂದು ಕೊಡೋಲ್ಲ, ಮಾತಾಡೋನು ಯಾವನು ಬಂದು ಕೊಡೋಲ್ಲ ಇಲ್ಲಿ ಆಯಿತಾ. ಸೊ ನಮ್ಗೆ ಕಷ್ಟಗಳು ನಮಗೆ ಮಾತ್ರ ಗೊತ್ತಿರುತ್ತೆ. ವಿಧಿ ಇಲ್ಲ ಬಂದ್ಬಿಟ್ಟಿದ್ದೀವಿ. ನಾ ಇರೋದು ಫ್ಯಾಕ್ಟನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾಳೆ ದಿವಸ ಯಾವನೇ ಒಬ್ಬ ಕ್ಯಾಬ್ ಡ್ರೈವರ್ ಬರಬೇಕು ಹಂಗೆ ಅಂತ ಅಂದ್ಕೊಂಡಿದ್ದೀರಾ ಫೀಲ್ಡ್ಗೆ ಅಂತಂದವ್ರಿಗೆ ಇದು ಪಾಠ. ಈ ಒಂದು ವಿಡಿಯೋಗಳು ನೋಡ್ಬಿಟ್ಟು ನೀವು ತಿಳ್ಕೊಳ್ಬೇಕು. ಇದನ್ನು ನೋಡ್ಬಿಟ್ಟು ನೀವು ಗಾಡಿ ಹಾಕೊಂಡು ಬರುತ್ತೀರ ಅಂದ್ರೆ ನಿಮ್ಮ ಹಣೆ ಬರ ಬಂದು ಸಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ.